ನೆಡಗುಂದಿ ಅವರು ದ್ವಿತೀಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಫಲವಾದರೂ ತಮ್ಮ ಮೊದಲನೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಉಸ್ಕಿನ ಚೀಲವನ್ನು ಎತ್ತೋದಕ್ಕೆ ದಯವಿಟ್ಟು ಹಡಗಲಿ ಅವರು ತಮ್ಮ ಮೊದಲನೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಪ್ರಯತ್ನ. ಉತ್ತಮವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ವಿಠಲ್ ಹಡಗಲಿ ಅವರು. ಉತ್ತಮವಾಗಿ ತಮ್ಮ ಭುಜದ ಮೇಲೆ ತೆಗೆದುಕೊಂಡಿದ್ದಾರೆ ಚೀಲವನ್ನ. ದಯವಿಟ್ಟು ಎಲ್ಲ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ವಿಠಲ್ ಹಡಗಲಿ ಅವರು ತಮ್ಮ ಪ್ರಥಮ ಪ್ರಯತ್ನದಲ್ಲಿ ಅಣ್ಣ ಮುಂದೋಡ್ರಿ, ವಿಠಲ್ ಮುಂದೋಡ್ಸು. ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ವಿಠಲ್ ಹಡಗಲಿ. ದಯವಿಟ್ಟು ಎಲ್ಲ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ. ಅತಿ ಉತ್ಸಾಹದಿಂದ ಚೀಲವನ್ನು ಎತ್ತಿದ್ದಾರೆ ವಿಠಲ್ ಹಡಗಲಿ ಅವರು. ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡನೇ ಬಾರಿಗೆ ಮೊದಲನೇ ಬಾರಿಗೆ ಯಶಸ್ವಿಯನ್ನು ಕಂಡಿದ್ದಾರೆ. ಗಂಧ ಮಾಡಬೇಡಿ, ನಡುವಲ್ಲಿ ನೀವು ಹೊರಗೆ ಬರ್ರಿ, ಗಂಧ ಮಾಡಬೇಡ್ರಿ, ಕೆಳಕ್ ಬಂದ್ರಿ. ಎರಡನೇ ಬಾರಿಗೆ ಎತ್ತಿದ್ದಾರೆ ವಿಠಲ್ ಹಡಗಲಿ ಅವರು. ಉತ್ತಮ ಪ್ರದರ್ಶನ. ಅತಿ ಉತ್ಸಾಹದಿಂದ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಪೈಲ್ವಾನ್ ವಿಠಲ್ ಹಡಗಲಿ ಅವರು. ಮೂರನೇ ಬಾರಿಗೆ ಎತ್ತಾ ಇದ್ದಾರೆ. ಅತಿ ಉತ್ಸಾಹದಿಂದ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ವಿಠಲ್ ಹಡಗಲಿ ಅವರು. ನಮ್ಮ ಪ್ರಥಮ ಪ್ರಯತ್ನದಲ್ಲಿ 3 ಬಾರಿ ಶೀಲವನ್ನು ಅಪ್ಪಿಕೊಂಡು ನಮ್ಮ ಪ್ರದರ್ಶನವನ್ನು ಪ್ರದರ್ಶಿಸಿದ್ದಾರೆ. 5 ಬಾರಿ ಶೀಲವನ್ನು ಎತ್ತಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಬಾರಿ ಚೀಲವನ್ನು ಎತ್ತಿದ್ದಾರೆ. ಈಗ 6ನೇ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಉತ್ತಮವಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕು. ಅಲ್ಲಿ ಹೊಡ್ರಿ. ಅವ್ರು ಏನ್ ಮಾಡ್ತಾರ ಮುದ್ದೆ ಹಿಂದ್ ಬಾಳ ಆಗೈತ ನೋಡು. ಮತ್ತೆ ಇದು ದಿನ ಹಿಡಿಯಂಗಿಡ್ರಿ ಒಬ್ಬರೇ ನೀವು. ಕಿತ್ತು ಮ್ಯಾಲ ಹಾಕೋದೇನು ಇದ್ರ ನಿಂದಿರ್ತೇನ ಕಿತ್ತ ಕಿತ್ತ ಜುಟ್ಟಿಯಲ್ಲ
ಉತ್ತಮವಾಗಿ ಪ್ರಯತ್ನ ಎಲ್ಲಿ ಹೋಗ್ಯಾರ ಏನಿಗ ಅವ್ರ ಹಚ್ಚಾರ ಇಲ್ಲಿಗೆ ಈ ಮುಸ್ಲಿಂ ಚೀಲದ ಸ್ಪರ್ಧೆ ಮುಕ್ತಾಯ ಆಯ್ತು. ಮುಂದಿನ ಸ್ಪರ್ಧೆ ತೆಗ್ಬಿಡ ಚೀಲ. ಈಗ ಮಲ್ಲಪ್ಪ ರಾಮೋಜಿ 20 ರೂಪಾಯಿ. ಅದು ವಜನ್ ಎಷ್ಟು? 3 ಕ್ವಿಂಟಲ್ ತನ ಅದ ಸರ್. ಅದ್ರ ಪೂರ ಸ್ಟೋರಿ ಹೇಳ್ಬಿಡ್ತೀನಿ. ಹೇಳ್ತಾ ನೋಡ್ರಿ. ಹೇಳಂದ್ರೆ ಸರ್ ಯಾವ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಬಿಜಾಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಮಲ್ಕರಂದಟ್ಟಿ ಗ್ರಾಮದ ಆರಾಧ್ಯ ದೇವರಾದಂತ ಮಲ್ಲಿಕಾರ್ಜುನ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷ ಭಾರಿ ಭಾರ ಎತ್ತುವಂತ ಊರ್ ಇದು ಮಲ್ಕಂದ್ರಟ್ಟಿ. ಯಾಕಂದ್ರೆ ಇಲ್ಲಿ ಮಾಜಿ ಪೈಲವಾನರು ಬಾಳ ಮಂದಿ ಅದಾರ. ಉಸ್ಕಿನ್ ಚೀಲ ಎತ್ತವ್ರು, ಸಂಗ್ರಾಣಿ ಕಲ್ಲು ಎತ್ತವ್ರು, ಗುಂಡ್ ಎತ್ತಂತ ಈ ಊರಾಗ ಬಾಳ ಮಂದಿ ಇದ್ರು. ಆ ಕಲೆ ಈ ಊರನವ್ರು ಎಲ್ಲರೂ ಪ್ರಮುಖರು ಮುಂದೆ ಹರಿಸ್ಕೊಂಡು ಹೋಗ್ಯಾರ. ಇಲ್ಲಿ ಸತತ 7ನೇ ವರ್ಷದ ಪ್ರಥಮ ಬಹುಮಾನ ಪಡೆದಂತ ನಮ್ಮ ವಿಠೋಲ್ ಹಡಗಲಿ ಸಾಕಿನ ಗ್ವಾಣ್ಯಾಳ ನಿಡಗುಂದಿ ತಾಲೂಕದವರು ಈಗ ಅವರು ಉಸ್ಕಿನ್ ಚೀಲ ಎತ್ತಿದಂತ 375 ಕೆಜಿ ಭಾರ. ಅವನು ಎತ್ತು ಏಟ್ ಲಾಸ್ಟ್ 425 ಕೆಜಿ ಭಾರ ಎತ್ತಾನ ವಿಠೋಲ್ ಹಡಗಲಿ ಸಾಕಿನ ಗ್ವಾಣ್ಯಾಳದವರು. ಈಗೇನೈತಿ ಸತತವಾಗಿ ಈ ಊರಾಗ 7 ವರ್ಷ ಆಯ್ತು. 2 ಜಾತ್ರೆ ಆಗ್ತಾವ ಇಲ್ಲಿ ಮಲ್ಕಂದ್ರಟ್ಟಿ ಗ್ರಾಮದಾಗ. 2 ಜಾತ್ರೆ ಒಳಗ ಪ್ರಥಮ ಸ್ಥಾನ ಪಡೆದಂತ ವಿಠೋಲ್ ಹಡಗಲಿ ಸಾಕಿನ ಗ್ವಾಣ್ಯಾಳದವರು ಈ ಊರಾಗ. ಯಾಕಂದ್ರೆ ಮಾಜಿ ಪೈಲವಾನರು ಬಾಳ ಮಂದಿ ಅದಾರ. ಉಸ್ಕಿನ್ ಚೀಲ ಎತ್ತದಂತವ್ರು ಅದಾರ, ಗುಂಡ್ ಎತ್ತದವ್ರು ಅದಾರ, ಸಂಗ್ರಾಣಿ ಕಲ್ಲು ಎತ್ತದವ್ರು ಅದಾರ. ಎಲ್ಲಿ ಈ ಮಲ್ಕಂದ್ರಟ್ಟಿ ಗ್ರಾಮದಾಗ ಮತ್ತು ಉಸ್ಕಿನ್ ಕೊಡ ಎತ್ತದವ್ರು ಅದಾರ. ನಮ್ ಜಿಲ್ಲಾದೊಳಗ ಪ್ರತಿಯೊಂದು ಹಳ್ಳಿಯಾಗ ಗ್ರಾಮೀಣ ಕ್ರೀಡೆ ಐತಿ. ಗ್ರಾಮೀಣ ಕ್ರೀಡೆ ಐತಿ ಅಂದ್ರ ಒಂದು ಸ್ಪರ್ಧೆದೊಳಗ ಭಾಗ ಹಾಕದಂತ ಪೈಲವಾನ್ರ ಅದಾರ ಎಲ್ಲಾ ಹಳ್ಳಿಯಾಗ. ಆದ್ರೆ ಈ ಊರಾಗ ಏನೈತಲ್ಲ, ಈ ಗ್ರಾಮೀಣ ಕ್ರೀಡೆ ಒಳಗಂದ್ರ 7 ಐಟಮ್ಸ್ ಬರ್ತೈತ್ರಿ. 7 ಐಟಮ್ಸ್ ದಾಗ ಒಬ್ಬೊಬ್ರು ಪೈಲವಾನ್ರ ಇದ್ದಂತ ಈ ಊರ್ ಇದು ಮಲ್ಕಂದ್ರಟ್ಟಿ ಅಂದ್ರ ನಮಗ್ ಭಾರಿ ಹೆಮ್ಮೆ ಆದ್ರಿ ಈ ಊರಾಗ. ಯಾಕಂದ್ರೆ ಹೆಮ್ಮೆ ಅಂದ್ರ ಪರಿಸ್ಥಳದಿಂದ ಈ ಕಡೆ ಹೊತ್ತು ಮಹಾರಾಷ್ಟ್ರ ಆಗ್ಬೋದು, ಆಂಧ್ರದವ್ರು ಆಗ್ಬೋದು, ಕರ್ನಾಟಕದವ್ರು ಆಗ್ಬೋದು ಮತ್ತು ದಕ್ಷಿಣ ಕನ್ನಡದವ್ರು ಆಗ್ಬೋದು. ಎಲ್ಲಾ ಪೈಲವಾನ್ರು ಈ ಊರಾಗ ಜಾತ್ರೆ ಕುಡ್ಕೋತೇವ್ ನಾವು. ಮಲ್ಕಂದೇವ್ರ ಜಾತ್ರೆ ಮತ್ತು ಇನ್ನೊಂದು ಲಕ್ಷ್ಮೀ ಜಾತ್ರೆ, 2 ಜಾತ್ರೆ ಆಗ್ತಾವ 1 ವರ್ಷದೊಳಗ. ನಮ್ಮ ಪರಿಸ್ಥಳದಿಂದ ಬಂದಂತ ಪೈಲವಾನ್ರಿಗೆ ತಾವು ನಮಗ ಎಷ್ಟೇ ಆಗಲಿ ಅವ್ರ ಕಾಣಿಕೆಗಳನ್ನು ಕೊಟ್ಟು ನಮಗ ಅನ್ನ ಸಂತರ್ಪ ಮಾಡಿ ಅಗದಿ ಬಂದಂತ ಪೈಲವಾನ್ರಿಗೆ ಒಳ್ಳೆ ಇದು ಮಾಡ್ತಾರ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ ಸರ್.